ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಇದೇ ರೀತಿಯ ಉದ್ಯೋಗ ಮಾಹಿತಿಗಳಿಗಾಗಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇದುವರೆಗೂ ಯಾರು ನಮ್ಮ ಟೆಲಿಗ್ರಾಮ್ ಚಾನೆಲ್ನ ಜಾಯ್ನ್ ಆಗಿಲ್ಲ, ಈಗಲೇ ಜಾಯ್ನ್ ಆಗಿ ಈ ಒಂದು ಹುದ್ದೆಗಳ ಬಗ್ಗೆ ನೋಟಿಫಿಕೇಶನ್ಗಾಗಿ ಹಾಗೂ ಇನ್ನೂ ಹಲವು ಹುದ್ದೆಗಳಿಗಾಗಿ ನೋಡಿ. ವಾರ್ಡನ್ ಮತ್ತು ಶಿಕ್ಷಕರ ಹುದ್ದೆಗಳಿಗೆ ನೇಮಕಾತಿ ನಡೀತಾ ಇದೆ ನೋಡಿ. 10th ಹಾಗೂ SLC ಮತ್ತು DED BEd ಹಾಗೂ ITI ಆದಂತಹ ಅಭ್ಯರ್ಥಿಗಳು ಕೂಡ ಈ ಒಂದು ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ. ಇನ್ನು ಈ ಒಂದು ಹುದ್ದೆಗಳಿಗೆ ಯಾವ ರೀತಿಯಾಗಿ ಅರ್ಜಿಗಳನ್ನು ಸಲ್ಲಿಸಬೇಕು ಅದನ್ನು ಕೂಡ ಮುಂದೆ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಕೊನೆವರೆಗೆ ನೋಡಿ. ಹಾಗೆ ಶೈಕ್ಷಣಿಕ ಅರ್ಹತೆ, ವಯೋಮಿತಿ, ವೇತನ ಶ್ರೇಣಿ, ಅರ್ಜಿ ಸಲ್ಲಿಸುವ ಬಗ್ಗೆ ಎಲ್ಲ ವಿಡಿಯೋದಲ್ಲಿ ಇರುತ್ತೆ ನೋಡಿ. ನೇಮಕಾತಿ ಸಂಸ್ಥೆ ಸೈನಿಕ ಶಾಲೆ ವಿಜಯಪುರ, ಇಲ್ಲಿಂದ ನೇಮಕಾತಿ ಆಗಿರುತ್ತೆ. ಹುದ್ದೆಗಳ ಹೆಸರು ನೋಡಿ, PGT, TGT ಹಾಗೂ ಕರಕುಶಲ ಬೋಧಕರು ಮತ್ತು ವಾರ್ಡ್ ಬಾಯ್ ಹಾಗೂ ನರ್ಸಿಂಗ್ ಸಿಸ್ಟರ್ ಮತ್ತು ಇತರೆ ಹುದ್ದೆಗಳಾಗಿರ್ತವೆ. ಹುದ್ದೆಗಳ ಸಂಖ್ಯೆ 18 ಹುದ್ದೆಗಳಿದ್ದಾವೆ. ಉದ್ಯೋಗ ಸ್ಥಳ ವಿಜಯಪುರ, ಕರ್ನಾಟಕ ಆಗಿರುತ್ತೆ ನೋಡಿ. ಇನ್ನು ಅರ್ಜಿ ಸಲ್ಲಿಸುವ ಬಗ್ಗೆ ಆಫ್ಲೈನ್ ಮುಖಾಂತರ ಅಂಚೆ ಮೂಲಕ ನೀವು ಅರ್ಜಿಗಳನ್ನು ಸಲ್ಲಿಸಬೇಕಾಗುತ್ತೆ. ಪೋಸ್ಟ್ ಮುಖಾಂತರ ಅರ್ಜಿಗಳನ್ನು ಸಲ್ಲಿಸಬೇಕು. ಯಾವ ರೀತಿಯಾಗಿ ಅರ್ಜಿಗಳನ್ನು ಸಲ್ಲಿಸಬೇಕು ಅದನ್ನು ಕೂಡ ಮುಂದೆ ತಿಳಿಸ್ಕೊಡ್ತೀನಿ ನೋಡಿ. ಇಲ್ಲಿ ಯಾವ ಒಂದು ಹುದ್ದೆಗಳಿಗೆ ಬೇಕಾಗಿದೆ ಅಂತ ನೋಡೋದಾದರೆ, PGT ರಸಾಯನಶಾಸ್ತ್ರ ಒಂದು ಹುದ್ದೆ ಇದೆ. PGT ಇಂಗ್ಲೀಷ್ ನೋಡಿ ಒಂದು ಹುದ್ದೆ ಇದೆ. ಹಾಗೆ TGT ಇಂಗ್ಲೀಷ್ 2 ಹುದ್ದೆಗಳು. TGT ಜೀವಶಾಸ್ತ್ರ ಒಂದು ಹುದ್ದೆ. TGT ಗಣಿತ ಒಂದು ಹುದ್ದೆ. ಹಾಗೆ TGT ಕನ್ನಡ ಒಂದು ಹುದ್ದೆ. TGT ಭೌತಶಾಸ್ತ್ರ ಒಂದು ಹುದ್ದೆ ಇದೆ. ಇನ್ನು TGT ಸಮಾಜ ವಿಜ್ಞಾನ ಒಂದು ಹುದ್ದೆಗಳಿದ್ರೆ, ಸಂಗೀತ ಶಿಕ್ಷಕರು ಒಂದು ಹುದ್ದೆ, ಆಪ್ತ ಸಮಾಲೋಚಕರು ಒಂದು ಹುದ್ದೆ ಹಾಗೂ ಕರಕುಶಲ ಬೋಧಕರು ಒಂದು ಹುದ್ದೆ ಇದೆ. ವಾರ್ಡ್ ಬಾಯ್ಸ್ 4 ಹುದ್ದೆಗಳಿದ್ದಾವೆ. PM ಮತ್ತು PTM ಹಾಗೂ ಮ್ಯಾಟ್ರಾನ್ ಮಹಿಳೆಗೆ ಮಾತ್ರ ಒಂದು ಹುದ್ದೆ ಇದೆ ನೋಡಿ. ಇಷ್ಟೊಂದು ಹುದ್ದೆಗಳಿದ್ದಾವೆ. ಈ ಒಂದು ಹುದ್ದೆಗಳಿಗೆ ಆಯ್ಕೆ ಮಾಡಿಕೊಂಡು ನೀವು ಅರ್ಜಿಗಳನ್ನು ಸಲ್ಲಿಸಬೇಕಾಗುತ್ತೆ. ಇನ್ನು ಫ್ರೆಂಡ್ಸ್, ಈ ಒಂದು ಹುದ್ದೆಗಳಿಗೆ ಏನು ಒಂದು ಅರ್ಹತೆ ಅಂತ ನೋಡೋದಾದರೆ, ಈ ಒಂದು ಹುದ್ದೆಗಳಿಗೆ ಅರ್ಹತೆಯನ್ನು ನೋಡೋದಾದರೆ, PGT ಹುದ್ದೆಗಳಿಗೆ BEd ಅಥವಾ MSc ಮುಗಿದಿರಬೇಕಾಗುತ್ತೆ. TGT ಹುದ್ದೆಗಳಿಗೆ ಪದವಿ ಉತ್ತೀರ್ಣರಾಗಿರಬೇಕಾಗುತ್ತೆ ನೋಡಿ. ಎನಿ ಡಿಗ್ರಿ ಪಾಸ್ ಆಗಿರಬೇಕಾಗುತ್ತೆ. ಸಂಗೀತ ಶಿಕ್ಷಕರು ಪದವಿ ಜೊತೆಗೆ ಸಂಗೀತ ವಿಷಯದಲ್ಲಿ ಪದವಿ ಮಾಡಿರಬೇಕಾಗುತ್ತೆ. ಆಪ್ತ ಸಮಾಲೋಚಕರು ಮನಃಶಾಸ್ತ್ರ ಅಥವಾ ಮಕ್ಕಳ ಬೆಳವಣಿಗೆಯಲ್ಲಿ ಪದವಿ ಮಾಡಿರಬೇಕಾಗುತ್ತೆ. ಕರಕುಶಲ ಬೋಧಕರು ಕರಕುಶಲ ವಿಷಯದಲ್ಲಿ ಪದವಿ ಮಾಡಿರಬೇಕಾಗುತ್ತೆ. ಇನ್ನು ವಾರ್ಡ್ ಬಾಯ್ಸ್ ನೋಡಿ, SLC ಪಾಸ್ ಆಗಿರಬೇಕಾಗತ್ತೆ. ಹಾಗೆ ವಸತಿ ಶಾಲೆಗಳಲ್ಲಿ ಕೆಲಸ ಮಾಡಿದ್ದ ಅನುಭವ ಏನಾದರೂ ಇದ್ದರೆ ನಿಮಗೆ ಮೊದಲ ಆದ್ಯತೆ ಇರುತ್ತೆ. ಹಾಗೆ PM PTI ಮ್ಯಾಟ್ರಾನ್ 10ನೇ ತರಗತಿ ಪಾಸ್ ಆಗಿರಬೇಕಾಗತ್ತೆ. ನರ್ಸಿಂಗ್ ಸಿಸ್ಟರ್ಗೆ ಡಿಪ್ಲೊಮಾ ಪಾಸ್ ಆಗಿರಬೇಕಾಗುತ್ತೆ ನೋಡಿ. ಹಾಗೇನ ವಯೋಮಿತಿ ಮತ್ತು ವಯೋಮಿತಿ ಸಡಿಲಿಕೆ ನೋಡಿ, PGT ಹುದ್ದೆಗಳಿಗೆ 21ರಿಂದ 40 ವರ್ಷ ಹಾಗೂ PGT ಸಂಗೀತ ಶಿಕ್ಷಕರು ಆಪ್ತ ಸಮಾಲೋಚಕರು ಕನಿಷ್ಠ 21ರಿಂದ 35 ವರ್ಷದ ಒಳಗಿನವರು. ಇನ್ನು ವಾರ್ಡ್ ಬಾಯ್ಸ್ ಮತ್ತು PM PTI ಹಾಗೂ ನರ್ಸಿಂಗ್ ಸಿಸ್ಟರ್ 15ರಿಂದ 50 ವರ್ಷದ ಒಳಗಿನವರು ಈ ಒಂದು ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ. ಹಾಗೆ ಈ ಒಂದು ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವಂಥ ಅಭ್ಯರ್ಥಿಗಳಿಗೆ OBC ಅಭ್ಯರ್ಥಿಗಳಿಗೆ 3 ವರ್ಷ, SC/ST ಅಭ್ಯರ್ಥಿಗಳಿಗೆ 5 ವರ್ಷ ಹಾಗೂ PWD ಅಭ್ಯರ್ಥಿಗಳಿಗೆ 10 ವರ್ಷಗಳ ವಯೋಮಿತಿ ಸಡಿಲಿಕೆ ಕೂಡ ಇರುತ್ತೆ ನೋಡಿ. ಇನ್ನು ಅರ್ಜಿ ಶುಲ್ಕವನ್ನು ನೋಡೋದಾದರೆ ಫ್ರೆಂಡ್ಸ್, ಅರ್ಜಿ ಶುಲ್ಕ ನೋಡಿ 500 ರೂಪಾಯಿ ಇರುತ್ತೆ. DD ತೆಗೆಯಬೇಕಾದ ಹೆಸರು ನೋಡಿ, ಪ್ರಾಂಶುಪಾಲರು ಸೈನಿಕ ಶಾಲೆ ವಿಜಯಪುರ, ಪ್ರಿನ್ಸಿಪಾಲ್ ಸೈನಿಕ್ ಸ್ಕೂಲ್ ಬಿಜಾಪುರ, ಈ ಒಂದು ಅಡ್ರೆಸ್ಗೆ ನೀವು DD ತೆಗೆಸಬೇಕಾಗತ್ತೆ. ಪಾವತಿಸಬೇಕಾದ ಬ್ಯಾಂಕು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ, ಸೈನಿಕ್ ಸ್ಕೂಲ್ ಕ್ಯಾಂಪಸ್, ವಿಜಯಪುರ ರಸ್ತೆ, ಈ ಒಂದು ಅಡ್ರೆಸ್ಗೆ ನೀವು ಪಾವತಿಸಬೇಕಾಗತ್ತೆ ಅಂತ ಹೇಳಿದ್ದಾರೆ ನೋಡಿ. ಹಾಗೇನೆ ಅರ್ಜಿ ಸಲ್ಲಿಸುವ ವಿಧಾನವನ್ನು ನೋಡೋದಾದರೆ ಸಂಪೂರ್ಣವಾಗಿ ಆಫ್ಲೈನ್ ಅಪ್ಲಿಕೇಶನ್ ಇರುತ್ತೆ ನೋಡಿ. ಶಾಲೆಯ ಅಧಿಕೃತ ವೆಬ್ಸೈಟ್ಗೆ ಭೇಟಿ ನೀಡಿ ನಿಗದಿತ ಅರ್ಜಿ ನಮೂನೆಯನ್ನು ಡೌನ್ಲೋಡ್ ಮಾಡಿಕೊಂಡು ಅರ್ಜಿಯಲ್ಲಿ ಕೇಳಲಾದ ಎಲ್ಲ ಮಾಹಿತಿಯನ್ನು ಸ್ಪಷ್ಟವಾಗಿ ಫಿಲ್ ಮಾಡಿ ಇತ್ತೀಚಿನ ಭಾವಚಿತ್ರವನ್ನು ಅಂಟಿಸಿ ಹಾಗೂ ಅಗತ್ಯ ದಾಖಲೆಗಳಾದ ಶೈಕ್ಷಣಿಕ ಪ್ರಮಾಣ ಪತ್ರ, ಅನುಭವ ಪತ್ರ, ಜಾತಿ ಪ್ರಮಾಣ ಪತ್ರ ಎಲ್ಲವನ್ನು ಕರೆಕ್ಟಾಗಿ ಅಂಟಿಸಿ 500 ರೂಪಾಯಿ DD ಡ್ರಾಫ್ಟ್ ಅದನ್ನು ಕೂಡ ನೀವು ಜೆರಾಕ್ಸ್ ಅಂಟಿಸಿ ನೀವು ಕಳಿಸ್ಕೊಡ್ಬೇಕಾಗುತ್ತೆ ನೋಡಿ. ಹಾಗೆ ಸ್ವಂತ ವಿಳಾಸ ಬರೆದು ಲಕೋಟೆಯ ಮೇಲೆ ಅಂದರೆ ಕವರ್ಗಳ ಮೇಲೆ 55 ರೂಪಾಯಿಗಳ ಅಂಚೆ ಚೀಟಿಯನ್ನು ಅಂಟಿಸಿ ನೀವು ಸ್ಪೀಡ್ ಪೋಸ್ಟ್ ಮೂಲಕ ಕಳಿಸ್ಕೊಡ್ಬೇಕಾಗುತ್ತೆ, ರಿಜಿಸ್ಟರ್ ಪೋಸ್ಟ್ ಅಥವಾ ಸ್ಪೀಡ್ ಪೋಸ್ಟ್ ಮೂಲಕ. ಇನ್ನು ಫ್ರೆಂಡ್ಸ್, ಅರ್ಜಿಗಳನ್ನು ಕಳಿಸುವಂಥ ಒಂದು ಅಡ್ರೆಸ್ಸನ್ನು ನೋಡೋದಾದರೆ ನೋಡಿ, ಇಲ್ಲಿ ಪ್ರಾಂಶುಪಾಲರು ಸೈನಿಕ ಶಾಲೆ ವಿಜಯಪುರ ಈ ಒಂದು ಅಡ್ರೆಸ್ಗೆ 586108 ಈ ಒಂದು ಅಡ್ರೆಸ್ಗೆ 21 ದಿನಗಳ ಒಳಗಾಗಿ ನೀವು ಅರ್ಜಿಗಳನ್ನು ಸಲ್ಲಿಸಬೇಕಾಗುತ್ತೆ. 16 ತಾರೀಕಿನ ಒಳಗಾಗಿ ಅಂದರೆ ಕಳಿಸ್ಕೊಡ್ಬೇಕಾಗತ್ತೆ ನೋಡಿ. ಆಯ್ಕೆ ಪ್ರಕ್ರಿಯೆ ಅರ್ಹತಾ ಪಟ್ಟಿ ಸಿದ್ಧತೆ ಮಾಡಿಕೊಳ್ಬೇಕಾಗತ್ತೆ. ಹಾಗೆ ಲಿಖಿತ ಪರೀಕ್ಷೆ, ಪ್ರಾಯೋಗಿಕ ಪರೀಕ್ಷೆ ಮತ್ತು ಸಂದರ್ಶನದ ಮೂಲಕ ಆಯ್ಕೆಯನ್ನು ಮಾಡಿಕೊಳ್ಳಲಾಗುತ್ತೆ. ಇನ್ನು 16 ಜನವರಿ 2026 ಅರ್ಜಿ ಸಲ್ಲಿಸಲಿಕ್ಕೆ ಕೊನೆಯ ದಿನಾಂಕ ಆಗಿರುತ್ತೆ ನೋಡಿ. ಈ ಒಂದು ಕೊನೆಯ ದಿನಾಂಕದೊಳಗಾಗಿ ನೀವು ಅರ್ಜಿಗಳನ್ನ ಸಲ್ಲಿಸಬೇಕಾಗುತ್ತೆ.